ಹೆಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಸಂಗೀತ ಅವರು ಅಂದ್ಕೊಂಡೆ ಇವನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಇವಾಗ ನೆನಪಾಯಿತು. ಈ ಜ್ಯೋತಿಷಿ ವೇಷ ಹಾಕೋ ಬಂದಿರೋನ್ನ ನಾನು ಫಿಲಮ್ಗಳಲ್ಲಿ ಹೀರೋ ಜೊತೆ ನೋಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಹೌದು ಅಮ್ಮ ನೋಡಿದೆ, ಎಷ್ಟೆಲ್ಲ ನಾಟಕ ಮಾಡ್ತಾರೆ ಅಂತ. ಸರಿ, ಇವಾಗ ಇವನು ನಾಟಕ ಮಾಡ್ತಾನೆ ಅನ್ನೋದನ್ನು ಬಿಟ್ಬಿಡೋಣ. ಇವಾಗ ಒಂದು 10 ನಿಮಿಷ ನಿಜವಾದ ಜ್ಯೋತಿಷಿನೇ ಅನ್ಕೋ. ನನ್ನ ಗ್ರಹಗತಿ ಚೆನ್ನಾಗಿಲ್ಲ, ನನಗೆ ಪ್ರಾಬ್ಲಮ್ ಆಗುತ್ತೆ, ನಾನು ಸತ್ತೋಗ್ತೀನಿ ಅಂತ ಹೇಳಿದ್ಯಲ್ಲ. ಇವಾಗ ಅದೇ ರೀತಿ ನಿಜ ಏನಿದೆ ಅದನ್ನು ಕವಡೆ ಹಾಕ್ಬಿಟ್ಟು ಕೈಯಲ್ಲೇ ಹಿಂಗೆ ಹಿಡ್ಕೊಂಡು ಹೇಳ್ತಾರಲ್ಲ, ಆ ರೀತಿ ಶಾಸ್ತ್ರ ಹೇಳು ಅಂತಾರೆ. ಅಷ್ಟರಲ್ಲಿ ಶಾಸ್ತ್ರದವನು ಜ್ಯೋತಿಷಿಗಳು ಹೇಳ್ತಾರೆ, ಅಯ್ಯೋ ಸಾರ್, ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ, ನಿಮ್ಮ ಪಕ್ಕ ದೇವರೇ ಇದ್ದಾರೆ ಸರ್, ಯಾವ ಪ್ರಾಬ್ಲಮ್ಮು ಇಲ್ಲ, ನನ್ನನ್ನು ಬಿಟ್ಬಿಡಿ ದಯವಿಟ್ಟು ಪ್ಲೀಸ್ ಅಂದ್ಕೊಂಡು ಓಡ್ಬಿಡ್ತಾನೆ. ಅಷ್ಟರಲ್ಲಿ ಅಜಿತ್ ಅವರು, ನನ್ನ ಭೂಮಿನ ಯಾರು ಕೂಡ ಬೇರೆ ಮಾಡೋದಕ್ಕೆ ಆಗೋದಿಲ್ಲ, ಈಗ ಜ್ಯೋತಿಷಿಗಳೇ ಹೇಳಿದ್ರಲ್ಲ ಅಂತಾರೆ. ಅಷ್ಟರಲ್ಲಿ ಅಜ್ಜಿ ಆದರೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು ಅಜ್ಜಿಗೆ ಬೈತಿರ್ತಾರೆ, ಅಲ್ಲ ಅಜ್ಜಿ ಅಷ್ಟು ಗೊತ್ತಾಗಲ್ವ, ಹಿರಿಯರಾಗಿ ಕಿರಿಯರಿಗೆ ಬುದ್ಧಿ ಹೇಳಬೇಕು ಅಂಥದ್ರಲ್ಲಿ ಯಾರೋ ಒಬ್ಬ ನಾಟಕ ಮಾಡೋರನ್ನ ಕರ್ಕೊಂಬಂದ್ಬಿಟ್ಟು ಗಂಡ ಹೆಂಡತಿ ಸಂಬಂಧನೇ ಮುರಿಯೋಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಕೂಡ ನಾಚಿಕೆ ಆಗೋದಿಲ್ವಾ? ಭೂಮಿನ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಕರ್ಕೊಂಬಂದಿದ್ದೀನಿ, ಅವಳು ನನ್ನ ಜೊತೆನೇ ಇರೋವಳು, ಅಂಥದ್ರಲ್ಲೇ ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೇನು ಅನ್ಸೋದಿಲ್ವಾ ಅಜ್ಜಿ ಅಂತ ಅಜಿತ್ ಮಾತಾಡ್ತಿರ್ತಾನೆ. ಅಷ್ಟರಲ್ಲಿ ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ. ಅಜ್ಜಿ ಅಜ್ಜಿ ಅಂತ ಇಲ್ಲಿ ಕರೀತಾನೆ ಅಜಿತ್. ಅಷ್ಟರಲ್ಲಿ ಮನೆಯವರು, ನೋಡು ಅಜಿತ್, ಇದನ್ನು ಇಲ್ಲಿಗೆ ಬಿಟ್ಬಿಡು, ಇದನ್ನು ಮಾತಾಡೋದಕ್ಕೆ ಅಂತ ಹೋದರೆ ಪರವು ಇರೋದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಅಷ್ಟರಲ್ಲಿ ಮನಸ್ವಿನಿ, ಅಪ್ಪ ರಾಣ ಅವರು ಕಾಲ್ ಮಾಡ್ತಿದ್ದಾರೆ, ಬನ್ನಿ ಹೊರಡೋಣ ಅಂತ ಹೇಳ್ತಾರೆ. ನಂತರ ಅಜಿತ್ ತಂದೆನು ಮತ್ತು ಶ್ರವಣ್ ಇಬ್ಬರು ಕೂಡ ಹೊರಡ್ತಾರೆ. ಇನ್ನಿಲ್ಲಿ ರೂಮಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಇರ್ತಾರೆ. ಭೂಮಿ, ಅಲ್ಲ ಸಾಹೇಬ್ರೆ, ಇಷ್ಟೆಲ್ಲ ಮಾಡೋದ್ರ ಬದಲು ಡೈರೆಕ್ಟಾಗಿ ಹೋಗಿ ಈ ಥರ ಸುಳ್ಳು ಜ್ಯೋತಿಷಿನ ಕರ್ಕೊಂಬಂದಿದ್ರೆ ಅಜ್ಜಿ ಮತ್ತು ಅಪೇಕ್ಷೆ ಅಂತ ಹೇಳೋದು ಬಿಟ್ಬಿಟ್ಟು ಅವನ್ನ ಹುಡ್ಕೊಂಡು ಹೋಗಿ ಅವನನ್ನು ಕರ್ಕೊಂಬಂದ್ಬಿಟ್ಟು ನಮ್ಮಿಬ್ಬರು ಬಗ್ಗೆ ಒಳ್ಳೆಯದೆಲ್ಲ ಮಾತಾಡಿಸಿ ಈ ರೀತಿ ಮಾಡಿದ್ರಲ್ಲ, ಅವ್ರು ನಿಮ್ಮ ಅಜ್ಜಿ ತಾನೇ, ಅವ್ರ ಕಣ್ಣಲ್ಲೇ ನೀರು ತರಿಸ್ಬೇಕಿತ್ತ ಹೇಳಿ. ಇಷ್ಟೆಲ್ಲ ಮಾಡಿ ಅಜ್ಜಿನ ಅಳಿಸೋದ್ರ ಬದಲು ಇದನ್ನು ಇದ್ದಂಗೆ ಹೇಳ್ಬೋದಿತ್ತಲ್ವ ಸಾಹೇಬ್ರೆ, ಇಷ್ಟೆಲ್ಲ ಯಾಕೆ ಮಾಡಬೇಕಿತ್ತು ಅಂತ ರೇಗ್ತಿರ್ತಾಳೆ ಭೂಮಿ. ನಿಜ ಹೇಳಿ ನಮ್ಮಿಬ್ರಿಗೂ ಒಳ್ಳೇದಾಗುತ್ತಾ ನಮ್ಗಳಿಗೆ ಅಂತ ಹೇಳ್ತಾಳೆ ಭೂಮಿ. ಅದಕ್ಕೆ ಅಜಿತ್, ಏನು ವರ್ಷನೇ ಚೇಂಜ್ ಆಗ್ತಿದೆ, ನಮಗೆ ತಮಗೆ ಅಂದ್ಕೊಂಡು ನನಗೆ ಅನ್ನೋದಿರಬೇಕು, ದಿನಕ್ಕೆ ಒಂದ್ಸಲಿ ಆದರೂ ಆ ಅಗ್ರಿಮೆಂಟ್ನ ನೋಡ್ತಾ ಇರು, ಅವಾಗ ನಿನಗೆ ಬುದ್ಧಿ ಬರುತ್ತೆ ಅಂತ ಬೈತಾನೆ. ಅದಕ್ಕೆ ಆಯಿತು ಸಾಹೇಬ್ರೆ, ಆದರೂ ಅಜ್ಜಿ ಕಣ್ಣಲ್ಲೇ ನೀರು ತರಿಸಿದ್ದು ಒಳ್ಳೇದಾಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ ಹತ್ತಿದ್ದು ಅಜ್ಜಿ ಬೇಜಾರು ಮಾಡ್ಕೊಂಡಿದ್ದು ನೋಡಿ ನನಗೂ ಕೂಡ ಬೇಜಾರಾಗುತ್ತೆ, ಹಾಗನ್ಬಿಟ್ಟು ಸುಮ್ಮನೆ ಇರೋದಕ್ಕಾಗತ್ತಾ ಅಜ್ಜಿ, ನೇರವಾಗಿರಲಿ ಅಂತ ನಾನು ಈ ಥರ ಮಾಡಿದೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ಹೊರಗಡೆ ಆಗೋ ಅನ್ಯಾಯನೇ ನಾನು ಸಹಿಸಲ್ಲ, ಅಂಥದ್ರಲ್ಲಿ ನಮ್ಮನೆ ಒಳಗಡೆನೇ ಆಗಿ ಅನ್ಯಾಯ ಆಗ್ತಿರೋ ನಾನು ಸಹಿಸ್ತೀನ ಅಂತಾನೆ. ಅದಕ್ಕೆ ಭೂಮಿ, ಈಗೆಲ್ಲ ಸಾಹೇಬ್ರೆ, ಇವಾಗ ಯಾರಿಗೆ ಏನಾಯಿತು, ಯಾರಿಗೆ ಅನ್ಯಾಯ ಆಯಿತು ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್, ನಿನಗೆ ಅಂತಂದ್ರೆ ನಾನು ಮದುವೆ ಮಾಡ್ಕೊಬಂದಿರೋ ನಿನಗೆ ಅನ್ಯಾಯ ಆಯಿತು, ಈಗ ಏನಾದ್ರೂ ನಾವು ನಿಜವಾಗ್ಲೂ ಮದುವೆ ಆಗಿದ್ವಿ ಅಂತಲೇ ಅನ್ಕೋ, ಅವಾಗ ಈ ಥರ ಎಲ್ಲ ಮಾಡಿದಾಗ ನಾವಿಬ್ಬರು ಬೇರೆ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಭೂಮಿ, ಸಾಹೇಬ್ರಾಗ ನಾವು ಇನ್ನೂ ಮದುವೆ ಆಗಿಲ್ವಲ್ಲ, ನಮ್ದು ಹೆಂಗಿದ್ರು ಕಾಂಟ್ರಾಕ್ಟ್ ಮ್ಯಾರೇಜ್, ನೀವೇನು ದಿನ ಕಾಂಟ್ರಾಕ್ಟ್ನ ನೋಡೋದು ಬೇಕಾಗಿಲ್ಲ, ಆದರೆ ನನಗೋಸ್ಕರ ಇವಾಗ ಹೋಗಿ ಅಜ್ಜಿನ ಮಾತಾಡಿಸ್ಬಿಟ್ಟು ನಗಿಸ್ಬಿಟ್ಟು ಬನ್ನಿ ಅಂತಾಳೆ. ಅದಕ್ಕೆ ಅಜಿತ್, ನೀನು ಹೇಳಿದೆ ಅಂತ ಏನು ಬೇಕಾಗಿಲ್ಲ, ಅವ್ರು ಇಷ್ಟೆಲ್ಲ ನಮ್ಮ ಅಜ್ಜಿ ಅಲ್ವಾ, ಹೋಗಿ ನಾನು ಸ್ವಲ್ಪ ಫ್ರೀಡಮ್ಮಾಗಿ ಮಾತಾಡ್ಕೊಂಡು ನಗಿಸ್ಬಿಟ್ಟು ಕೇಕೆ ಹಾಕ್ಕೊಂಡು ನಕ್ಕೊಂಡು ಬರ್ತೀನಿ ಆಯಿತಾ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹತ್ರ ಹೋಗ್ತಾನೆ. ಇನ್ನು ಇಲ್ಲಿ ಅಜಿತ್ ಅವರು ಅಜ್ಜಿ ಹತ್ರ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಅಜ್ಜಿ, ಸಾಕ ಮರ್ಯಾದೆ ತೆಗೆದಿದ್ದು ಅಥವಾ ಇನ್ನೂ ಏನಾದರೂ ಇದೆಯಾ ತೆಗಿಯೋದಕ್ಕೆ ಅಂತ ಬಂದ್ಯಾ ಅಂತ ಕೇಳ್ತಾರೆ. ಅದಕ್ಕೆ, ಅಲ್ಲ ಅಜ್ಜಿ, ನೀವು ಮಾಡಿದ್ದು ಸರಿನಾ, ನೀವು ಆ ಥರ ಫೇಕ್ ಜ್ಯೋತಿಷಿನ ಕರ್ಕೊಂಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದು ಸರಿನಾ ಹೇಳಿ ಅಜ್ಜಿ ಅಂತ ಕೇಳ್ತಾನೆ ಅಜಿತ್. ಅಷ್ಟರಲ್ಲಿ ಅಜ್ಜಿ, ನಾನು ಒಂದಿನೂ ಕೂಡ ನೆಮ್ಮದಿಯಾಗಿಲ್ಲ, ಅವಳು ಈ ಮನೆಗೆ ಬಂದಾಗಿಂದನೂ ಕೂಡ, ಅಂಥದ್ರಲ್ಲಿ ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ ಅಂತಾಳೆ. ಅದಕ್ಕೆ ಅಜ್ಜಿ, ನೀವು ಹೇಳೋದು ಸರಿ, ಅದೇ ರೀತಿ ಭೂಮಿನೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟ ಅನುಭವಿಸ್ತಾನೆ ಇದ್ದಾಳೆ, ಅವಳು ಕೂಡ ಒಂದು ದಿನಕ್ಕೂ ಕೂಡ ಸುಖ ಅನ್ನೋದನ್ನ ನೋಡಿಲ್ಲ ಈ ಮನೆಗೆ ಬಂದಾಗಿಂದನೂ, ಒಂದಿನೂ ಈ ಮನೆ ನಂದು ಅಂತ ಅವಳಿಗೂ ಕೂಡ ಅನಿಸಿಲ್ಲ. ಅಜ್ಜಿ, ನಿಮ್ಮ ನೋವು ನನಗೂ ಅರ್ಥ ಆಗುತ್ತೆ ಅಜ್ಜಿ, ನೀವು ನನಗೆ ಅಂಜನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಆದರೆ ನಾನು ಭೂಮಿನ ಮದುವೆ ಮಾಡ್ಕೊಂಡು ಬಂದೆ, ಆದರೆ ಎಷ್ಟು ದಿನ ಅಂತ ಹೀಗೆ ಸಾಧಿಸ್ತೀರಾ ಅಜ್ಜಿ, ದಿನ ಕಳೀತಿದ್ದಂಗೆ ಎಲ್ಲನೂ ಕೂಡ ಮರಿಬೇಕಲ್ವ. ಭೂಮಿ ತುಂಬ ಒಳ್ಳೆಯವಳು ಅಜ್ಜಿ, ಅವಳು ಎಷ್ಟು ಅಂತ ನೋವನ್ನ ಅನುಭವಿಸ್ತಾಳೆ ಹೇಳಿ, ಅವಳು ಯಾರಿಗಾದ್ರೂ ಮನೇಲಿ ಒಬ್ರಿಗಾದ್ರೂ ಕೆಟ್ಟದನ್ನ ಮಾಡಿದಾಳ, ಆದರೆ ನೀವು ಯಾಕೆ ಅಜ್ಜಿ ಆ ಅಪೇಕ್ಷೆ ಜೊತೆ ಸೇರಿಕೊಂಡು ಭೂಮಿಗೆ ಈ ರೀತಿ ಟಾರ್ಚರ್ನ ಕೊಡ್ತಿದ್ದೀರಾ, ನಮ್ಮಿಬ್ಬರನ್ನು ಬೇರೆ ಮಾಡಬೇಕು ಅಂತ ಯಾಕೆ ಅನ್ಕೋತಿದ್ದೀರಾ? ಈಗ ನಮ್ಮಿಬ್ಬರು ಮದುವೆ ಆಗೋಯ್ತು ಅಜ್ಜಿ, ಅಕಸ್ಮಾತ್ ನಾವು ಬೇರೆ ಆಗಬೇಕು ಅಂತಿದ್ರೆ ಅದು ಒಂದಲ್ಲ ಒಂದು ದಿನ ಆಗುತ್ತೆ, ಅದಕ್ಕೆ ನೀವೇ ಹೊಣೆ ಆಗ್ತೀರಾ? ಅಲ್ಲ ಅಜ್ಜಿ, ಭೂಮಿ ನೋಡ್ರೆ ನಿಮಗೆ ಏನು ಅನ್ಸಲ್ವಾ, ಪಾಪ ಅಜ್ಜಿ, ಅವಳು ಮದುವೆಗೆ ಮುಂಚೆನೇ ತಂದೆನ ಕಳ್ಕೊಂಡ್ಲು, ಇನ್ನು ತಾಯಿ ಜೈಲಲ್ಲಿದ್ದಾರೆ,
ಪಾಪ ಅಜ್ಜಿಯವಳು ನಮ್ಮನೆಗೆ ಬಂದು ನಮ್ಮನ್ನೆಲ್ಲರನ್ನೂ ಕೂಡ ತನ್ನವರು ಅಂತ ಬದುಕ್ತಿದ್ದಾಳೆ. ಅದೇ ರೀತಿ ನೀವು ಅಜ್ಜಿ ಒಂದೇ ಒಂದ್ಸಲಿ ಭೂಮಿನ ನಮ್ಮವಳು ನಮ್ಮ ಮನೆಯವಳು ಅಂತ ಅಂದ್ಕೊಳ್ಳಿ ಅಜ್ಜಿ. ಪ್ಲೀಸ್ ಅಜ್ಜಿ. ಅದೇ ಅಮ್ಮನ ನೋಡಿ, ಅವಳನ್ನ ಸೊಸೆ ಅಂತ ಒಪ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ. ಅದೇ ರೀತಿ ನೀವು ಅವಳನ್ನ ಒಪ್ಕೊಳ್ಳಿ ಅಜ್ಜಿ. ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಬೇಡ, ಕೊನೆ ಪಕ್ಷ ಈ ಮನೆಯಲ್ಲಿ ಒಬ್ಳು ಅಂತನಾದರೂ ಒಪ್ಕೊಳ್ಳಿ ದಯವಿಟ್ಟು ಅಜ್ಜಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಅಂಜನ ಬದುಕನ್ನ ತುಳ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದವಳು. ಅವಳು ಅಂಜನ ಬದುಕು ಸರಿ ಹೋಗೋ ತನಕ ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನೀನು ಅವಳ ಗಂಡನಾಗಿ ಬಂದಿದ್ರೆ ಇಲ್ಲಿಂದ ಎದ್ದು ಹೊರಟೋಗ್ಬಿಡು ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಜ್ಜಿತವ್ರು ಎದ್ದು ನಿಂತ್ಕೊಂಡು ನೀನು ನಮ್ಮ ಅಜ್ಜಿ ಅಲ್ಲ, ನಾನು ನೋಡಿರೋ ಅಜ್ಜಿನೇ ಬೇರೆ, ನಾನು ಚಿಕ್ಕ ವಯಸ್ಸಿನ ನೋಡ್ತಿದ್ದಿದ್ದು ಅಜ್ಜಿನೇ ಬೇರೆ, ಇಡೀ ಮನೆಯವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆನ ಮಾಡ್ತಿದ್ದೆ. ತನ್ನ ಮೊಮ್ಮಗ ಏನೇ ಮಾಡಿದ್ರು ಸರಿ ಅಂತ ಹೇಳ್ತಿದ್ದದ್ದು ಅಜ್ಜಿನ, ಮೊಮ್ಮಗನ ಮೇಲೆ ಹಕ್ಕು ಚಲಾಯಿಸ್ತಿದ್ದ ಅಜ್ಜಿನ. ನಾನೇನಾದರೂ ನೋವು ಅಂತ ಬಂದರೆ ನನ್ನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿರೋ ಅಜ್ಜಿನ. ಆದರೆ ನೀವು ಆ ಅಜ್ಜಿಯಾಗಿ ಉಳ್ಕೊಂಡಿಲ್ಲ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಜ್ಜಿ, ನೀವು ಮೊದಲಿದ್ರಲ್ಲ ಅದೇ ರೀತಿ ದಯವಿಟ್ಟು ಬದಲಾಗಿ. ನಾನು ನಿಮ್ಮನ್ನ ಇಲ್ಲಿಟ್ಟಿದ್ದೀನಿ ಎದೆನಲ್ಲಿ ಅಂತ ಹೇಳ್ಬಿಟ್ಟು ಅಜ್ಜಿತವ್ರು ಅಲ್ಲಿಂದ ಹೋಗ್ತಾರೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಅಶ್ವಿನಿ, ರಾಮ್ ಮತ್ತು ಶ್ರವಣ್ 3 ಜನನೂ ಕೂಡ ರಾಣ ಮನೆಗೆ ಬರ್ತಾರೆ. ಇಲ್ಲಿ ಅಶ್ವಿನಿ ಪರಿಚಯ ಮಾಡಿಸ್ತಾಳೆ, ಇವ್ರು ನಮ್ಮ ಅಪ್ಪಾಜಿ, ಇವ್ರು ನಮ್ಮ ಮಾವ ಅಂತ. ಅದಕ್ಕೆ ರಾಣವರು ಸರಿ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ. ನಂತರ ಅಲ್ಲಿಗೆ ಸಾಕ್ಷಿ ಅವರು ಬರ್ತಾರೆ. ಸಾಕ್ಷಿ ಅವ್ರಿಗೂ ಕೂಡ ಇವರು ನಮ್ಮ ಅಪ್ಪಾಜಿ, ಇವರು ನಮ್ಮ ಮಾವ ಅಂತ ಪರಿಚಯ ಮಾಡಿಸ್ಕೊಡ್ತಾರೆ. ಅದಕ್ಕೆ ಸಾಕ್ಷಿ ಅವರು ನಮಸ್ಕಾರ ಮಾಡ್ತಾರೆ. ನಂತರ ಇವರು ನನ್ನ ಹೆತ್ತ ತಂದೆ 20 ವರ್ಷಗಳಾದಮೇಲೆ ನನಗೆ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ರಾಣ ಅವರು, ಓ ಹೌದಾ, ಇವರು ನಿಮ್ಮನ್ನ ನಿಜವಾದ ತಂದೆನ, ನೀನು ಆಶ್ರಮದಲ್ಲಿ ಬರೋ ಫೌಂಡರ್ಸ್ನೆಲ್ಲ ಅಪ್ಪಾಜಿ ಅಂತಿದ್ದಲ್ಲ ಆ ಥರ ಅಂತ ಅಂದ್ಕೊಂಡೆ, ಸೂಪರ್ ಅಂತ ಕೇಳ್ತಾರೆ. ಸರಿ ನಿಮ್ಮ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಶ್ರವಣ್ ಅವರು, ನಾನು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ, ಸದ್ಯಕ್ಕೆ ಕಾರಣಾಂತರಗಳಿಂದ ನಾನು ಪೊಲೀಸ್ ಕೆಲಸನ ಬಿಟ್ಟು ಲಾನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ರಾಣ ಅವರು ಸಾಕ್ಷಿ ಮುಖ ನೋಡಿ ಸ್ವಲ್ಪ ಬೆಚ್ತಾರೆ. ನಂತರ ಇವರು ನಮ್ಮ ಮಾವ, ಇವರು ಫಾರ್ಮಸ್ಯೂಟಿಕಲ್ ಬಿಸ್ನೆಸ್ನ ಮಾಡ್ತಿದ್ದಾರೆ, ಈಗ ಇವ್ರಿಗೆ ನೀವು ಫೌಂಡರ್ ಆಗಬೇಕು ಅಂತ ಕೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ರಾಣ ಅವ್ರು ಎಷ್ಟು ಬೇಕಾಗುತ್ತೆ ನಿಮಗೆ ಅಮೌಂಟ್ ಫೌಂಡ್ ಅಂತ ಕೇಳಿದಾಗ 25 ಕೋಟಿ ಅಂತ ಇಲ್ಲಿ ರಾಮ್ ಹೇಳ್ತಾರೆ. ಅದಕ್ಕೆ ರಾಣ, ಹೌದಾ, ಈ ಫೌಂಡೇಶನ್ ಬಿಸ್ನೆಸ್ ಎಲ್ಲ ನನ್ನ ಮಗಳೇ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಾಕ್ಷಿ 25 CR ನಮಗೇನು ದೊಡ್ಡ ವಿಷಯನೇ ಅಲ್ಲ, ನಾವು ₹1 ಹಾಕಿದ್ರು ಕೂಡ ಅದ್ರದ್ದು ರಿಟರ್ನ್ಸ್ನ ನಾವು ನೋಡ್ತೀವಿ. ಸೊ ಇದು ಹೇಗೆ ನಡೆಯುತ್ತೆ ಅನ್ನೋದು ನಾವು ನಿಮ್ಮ ಬೇಸಿಸ್ ಮೇಲೆ ನೋಡ್ತೀವಿ, ಇದನ್ನು ನಾವು ಅಶ್ವಿನಿ ಮುಖ ನೋಡಿಕೊಂಡು ಕೊಡ್ತಿದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಿ ಶ್ರವಣ್ ಅವರು, ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ನಮ್ಮ ರಾಮ್ ಫಾರ್ಮಸಿನಲ್ಲಿ ವರ್ಷಕ್ಕೆ ಆಲ್ಮೋಸ್ಟ್ 50 CR ಮೇಲೇ ಪ್ರಾಫಿಟ್ ನಡೆಯುತ್ತೆ, ನಿಮ್ಮ ಪ್ರಾಫಿಟ್ ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಣ ಅವರು, ಸರಿ ಆಯಿತು, ನಿಮ್ಗೆ ಯಾವಾಗ ಬೇಕು ಅಮೌಂಟ್ ಅಂತ ಕೇಳಿದಾಗ ಇಲ್ಲಿ ಶ್ರವಣ್ ಅವರು ಹೇಳ್ತಾರೆ, ನಿಮ್ಗೆ ಅಮೌಂಟ್ ನಾವು ಕೇಳ್ತೀವಿ, ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ನಮ್ಮ ತಾಯಿ ಇದ್ದಾರೆ ಹಿರಿಯವರು ಅಂತ, ಹಿರಿಯವರು ಅಂದಮೇಲೆ ಹೇಗೆ ಅಂತ ನಿಮಗೂ ಗೊತ್ತಲ್ವ, ಸ್ವಲ್ಪ ದಿನಗಳಿಗೆ ಎಲ್ಲನೂ ಕೂಡ ನೋಡ್ತಾರೆ. ಸೊ ಅವ್ರನ್ನ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ, ನಾವಿನ್ನು ಹೊರಡ್ತೀವಿ ಅಂತ ಅಲ್ಲಿಂದ ಹೊರಡ್ತಾರೆ. ಇನ್ನು ಇಲ್ಲಿ ಅಜಿತ್, ಸತ್ಯ, ಭೂಮಿ 3 ಜನನೂ ಕೂಡ ಕುತ್ಕೊಂಡು ಮಾತಾಡ್ತಿರ್ತಾರೆ. ಭೂಮಿ, ಅಲ್ಲ ಸಾಹೇಬ್ರೆ, ನಿಮ್ಗೆ ಯಾಕೆ ಬೇಕು ಈ ಕೆಲಸ ಎಲ್ಲ? ನಾನೇನಂದೆ, ಅಜ್ಜಿ ಹತ್ರ ಹೋಗಿ ನೈಸ್ ಮಾಡಿ ಸಾರಿ ಕೇಳಿಬಿಟ್ಟು ಸಮಾಧಾನ ಮಾಡಿ ಅಂತ ಹೇಳಿದ್ರೆ, ನನ್ನ ಪರ ವಕಾಲತ್ ಮಾಡಿಕೊಂಡು ಇನ್ನೂ ಕೋಪ ಮಾಡಿಸ್ಕೊಂಡು ಬಂದಿದ್ದೀರಾ, ನಿಮ್ಗೆ ಯಾರು ಸಾಹೇಬ್ರೆ ಈ ಪೊಲೀಸ್ ಕೆಲಸನ ಕೊಟ್ಟಿದ್ದು ಅಂತ ಕೇಳ್ತಾಳೆ. ಅಲ್ಲ ಸಾಹೇಬ್ರೆ, ಅಜ್ಜಿ ಹೇಳ್ದಂಗೆ ಕೇಳಬೇಕಲ್ವ, ಏನಿದು ಅಂತ ಹೇಳ್ತಾಳೆ ಭೂಮಿ. ಅದಕ್ಕೆ ಅಜಿತ್, ಅದೇ ಅಜ್ಜಿ ಹೇಳ್ದಂಗೆ ಏನಾದ್ರು ಕೇಳ್ಬಿಟ್ರೆ ನಮ್ಮಿಬ್ಬರನ್ನ ಶಾಶ್ವತವಾಗಿ ದೂರ ಮಾಡಿಬಿಡ್ತಾರೆ, ನೀನು ನನ್ನ ಪಕ್ಕದಲ್ಲಿ ಇರೋಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸತ್ಯ ಅವರು ಈ ಮಾತನ್ನ ಕೇಳಿಸ್ಕೊಂಡು, ಭೂಮಿ ಎದಳಿಲಿ ಮೇಲೆ ಅಂದ್ಬಿಟ್ಟು ಅಜಿತ್ ಪಕ್ಕ ಕರ್ಕೊಂಡೋಗಿ ಕೂರಿಸ್ಬಿಟ್ಟು, ನೀವಿಬ್ಬರು ಇವಾಗ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ತಿದ್ದೀರಾ ಅಂತ ಅಜಿತ್ ಕೇಳಿದಾಗ, ಇನ್ನೇನಪ್ಪ ಭೂಮಿನ ದೂರ ಮಾಡಿಬಿಡ್ತೀನಿ ಅಂತ ಅಜ್ಜಿ ಅನ್ಕೋತಿದ್ದಾರಲ್ವ, ಅದಕ್ಕೋಸ್ಕರ ನಿಮ್ಮಿಬ್ಬರನ್ನ ಪಕ್ಕ ಕೂರಿಸಿದ್ದೀನಿ, ಅದೇನಿಬ್ಬರು ಮಾತಾಡ್ಕೊಳ್ಳಿ ಅಂತ. ಅದಕ್ಕೆ ಮತ್ತೆ ಅಜಿತ್ ಅವ್ರು ಅಂತಾರೆ, ನೋಡು ಅಜ್ಜಿನ ಒಂದು ಸ್ವಲ್ಪ ಏನಾದ್ರೂ ಸಡಿಲವಾಗಿ ನಿನ್ನ ಬಗ್ಗೆ ಬಿಟ್ಕೊಟ್ಟು ಸಮಾಧಾನ ಮಾಡೋಕ್ಕೆ ಅಂತ ಹೊರಟೋಗ್ಬಿಟ್ರೆ ಮುಗೀತು ನಮ್ಮ ಕತೆ, ಇನ್ಯಾವುದೇ ಕಾರಣಕ್ಕೂ ಅಜ್ಜಿ ನಮ್ಮಿಬ್ರು ಒಂದಾಗಕ್ಕೆ ಬಿಡೋದಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ ಭೂಮಿ ಅಂತ ಅಜಿತ್ ಅವರು ಬೈತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಂದಾಗೆ ಬರ್ತೀನಿ. ಮಂಗಳವಾರದ ಸಂಚಿಕೆ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.